ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ಕಳೆದ ಜುಲೈ 4ರಂದು ಪಲ್ಸರ್ ಬೈಕ್ ಕದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸರು ಪ್ರಕರಣದ ಜಾಡು ಹಿಡಿದು ಇದೀಗ ಹೈಫೈ ಬೈಕ್ಗಳನ್ನು ಕಳ್ಳತನ ಮಾಡುತ್ತಿದ್ದ ಇಬ್ಬರು ಕುಖ್ಯಾತ ಬೈಕ್ಗಳನ್ನು ಬಂಧಿಸಿ ಅವರಿಂದ ವಿವಿಧ ಕಂಪನಿಯ 12.5 ಲಕ್ಷ ರೂಪಾಯಿ ಮೌಲ್ಯದ 14 ಬೈಕ್ಗಳನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಆಡೂರು ಶ್ರೀನಿವಾಸರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಪೊಲೀಸ್ ಭವನದಲ್ಲಿಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಂಚೋಳಿ ತಾಲೂಕಿನ ಪಸ್ತಾಪುರ ಗ್ರಾಮದ ನಿವಾಸಿ ಹಾಗೂ ಎಂಒಬಿ ಆಗಿರುವ ನಾಗೇಶ್ ತಂದೆ ರಾಜಪ್ಪ ಹಲಗನೂರ್ ಹಾಗೂ ಜವರ್ಗಿ ತಾಲೂಕಿನ ರಾಮಪುರ ಗ್ರಾಮದ ನಿವಾಸಿ ಗೌಡವ ತಂದೆ ಶರಣಪ್ಪ ಕ್ಯಾಕಸ್ಗೆರೆ ಎಂಬಾತರೆ ಬಂಧಿತ ಆರೋಪಿಗಳಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಈ ಮಾಡ್ಬೋಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ 4, 2025 ರಂದು ರಾತ್ರಿ ಸಮಯದಲ್ಲಿ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ಒಬ್ಬರು ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗೆ ಅಂತ ಇವರು ಪಲ್ಸರ್ ಬೈಕ್ ಕಳ್ಳತನ ಆಗಿದೆ ಅಂತ ಅವರು ದೂರನ್ನು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ. ಆ ಪ್ರಕರಣವನ್ನು ನಾವು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ 105/2025 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಬೇರೆ ಬೇರೆ ಕಡೆಯೂ ಈ ಥರ ಕಳ್ಳತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ. ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ, ಜನರಲ್ಲಾಗಿ ನಮಗೆ ಬೈಕ್ ಕಳ್ಳತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸು ಎಸ್ಪೆಷಲಿ ಜಾಸ್ತಿ ಕಳ್ಳತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ, ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗಿರೋದು ಕಂಡು ಬರ್ತಾ ಇತ್ತು. ಒಂದು ಪಲ್ಸರು, KTM ಬೈಕ್ಸು ಇಂಥವು ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ. ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮದು ಈ ಶಾಬಾದ್ ಸಬ್ ಡಿವಿಷನಲ್ಲಿ DYSP ಅವರ ನೇತೃತ್ವದಲ್ಲಿ CPI ಮತ್ತು PSI ಗೌತಮ್ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು, ವೀರಾಶೆಟ್ಟಿ, ಪ್ರಶಾಂತ್ ಮಾಲ್ಗೊಂಡ, ರಮೇಶ್, ಅಶೋಕ್, ಶಾಂತಮಲ್ಲಪ್ಪ, ಚಂದ್ರಶೇಖರ್, ಸಂಗಣ್ಣ, ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಕಾಲಗಿ ಮತ್ತು ಮಾಡ್ಬೋಳ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಬೋತ್ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್, ಅಂದರೆ ಹಳೆಯ ಆರೋಪಿಗಳು ಯಾರ್ಯಾರಿದ್ದಾರೆ ಚೆಕ್ ಮಾಡೋದು, ಇದರಲ್ಲಿ ಮಾಡಿದಾಗ ಅವರು ತಂಡಕ್ಕೆ ಒಂದು ಯಶಸ್ವಿ ಸಿಕ್ಕಿದೆ. ಯಾವಾಗಂದ್ರೆ ನಾಗೇಶ್ ತಂದೆ ರಾಜಪ್ಪ ಅಂತ ಪಸ್ತಾಪುರ ಗ್ರಾಮ, ಇವರು ತಾಲೂಕಾ ಚಿಂಚೋಳಿ, ಇವರು ಮತ್ತು ಅವರ ಅಸೋಸಿಯೇಟ್ ಆಗಿರುವಂಥ ಗೌಡಪ್ಪ ತಂದೆ ಶರಣಪ್ಪ ಅಂತ ಇವರು ಜೇವರ್ಗಿ ತಾಲೂಕಾ ರಾಮಪುರ ಗ್ರಾಮದವರು. ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರೋದು ಕಂಡು ಬಂದಿರುತ್ತದೆ. ಮೇಜರ್ ಮಾಡಿ ಮೇಯ್ನ್ ಅಫೆಂಡರ್ ಯಾರು ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋರದು ಮೇಯ್ನ್ ಅಫೆಂಡರ್. ಅವ್ರ ಜೊತೆ ಅಸೋಸಿಯೇಟ್ ಅನ್ನೋರು ಗೌಡಪ್ಪ ಅನ್ನೋರದು ನಾವು ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದೀವಿ. ಇವರ ಕಡೆಯಿಂದ ಟೋಟಲ್ 14 ಬೈಕ್ಗಳನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಇವರು ಮೇಜರ್ ಅಫೆನ್ಸು ಯಾವ ತರಹ ಮಾಡ್ತಾರೆ ಅಂದರೆ, ಇವರು ಜಾತ್ರೆ ಸಮಯದಲ್ಲಿ ಮೇಜರ್ ಎಲ್ಲಿ ಗ್ಯಾದರಿಂಗ್ ಜಾಸ್ತಿ ಇರುತ್ತೋ ಆ ಪಾರ್ಕಿಂಗಲ್ಲಿ ಯಾವ ವೆಹಿಕಲ್ ಪಾರ್ಕ್ ಮಾಡಿರುತ್ತೋ ಅದನ್ನು ಟಾರ್ಗೆಟ್ ಮಾಡ್ತಾರೆ. ಮತ್ತು ಪಾರ್ಕಿಂಗಲ್ಲಿ ಮೇಜರ್ ಸ್ವಲ್ಪ ಹೈ ವ್ಯಾಲ್ಯೂ ಇರುವಂಥ ಹೈ ಎಂಡ್ ಇರುವಂಥ ವೆಹಿಕಲ್ಸನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಅದನ್ನು ಲಾಕ್ ಬ್ರೇಕ್ ಮಾಡಿಕೊಂಡು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಇವರು ಹಿನ್ನೆಲೆಯಲ್ಲಿ ನೋಡಿದರೆ BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ,
ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.